ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವೋತ್ತಮನಾದ ವಿಷ್ಣುವಿನ 1000 ಹೆಸರುಗಳ ಚಿಂತನೆಯಲ್ಲಿ ಆ ವಿಷ್ಣು ಸಹಸ್ರನಾಮ ಸ್ತೋತ್ರದ 79ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಸುವರ್ಣವರ್ಣೋ ಹೇಮಾಂಗೋ ವರಾಂಗಶ್ಚಂದನಾಂಗದೀ ವೀರಃ ವಿಷಮಶೂನ್ಯೋ ಘೃತಾಶೀರ ಚಲಶ್ಚಲಃ. ಪರಮಾತ್ಮನನ್ನು ಸುವರ್ಣವರ್ಣ ಅಂತ ಕರೀತಾರೆ. ಯಾಕೆ ಭಗವಂತ ಸುವರ್ಣವರ್ಣ ಅಂತ ಕೇಳಿದರೆ, ಶ್ರುತಿ ಹೇಳುತ್ತದೆ ಯದಾ ಪಶ್ಯತೆ ರುಕ್ಮವರ್ಣಂ ಸುವರ್ಣಂ ಇವ ವರ್ಣಃ ಯಸ್ಯ ಸಹ. ಸುವರ್ಣ ಅಂದರೆ ಬಂಗಾರದಂತೆ ಬಣ್ಣವನ್ನು ಉಳ್ಳವನು, ಆ ಬಂಗಾರದ ಮೈಬಣ್ಣವನ್ನು ಉಳ್ಳಂಥವನು ಪರಮಾತ್ಮ. ಆದ್ದರಿಂದ ಸುವರ್ಣವರ್ಣ ಅಂತ ಕರೀತಾರೆ. ಇದನ್ನೇ ಶ್ರುತಿ ಹೇಳುತ್ತು. ಯದಾ ಪಶ್ಯತೆ ರುಕ್ಮವರ್ಣಂ, ರುಕ್ಮವರ್ಣನಾಗಿ ಇದ್ದಾನೆ, ಆ ಬಂಗಾರದ ಮೈಬಣ್ಣವನ್ನು ಉಳ್ಳವನಾಗಿದ್ದಾನೆ ಪರಮಾತ್ಮ. ಹೇಮಾಂಗ ಅಂತ ಪರಮಾತ್ಮ ಹೇಮ ಅಂಗ, ಸುವರ್ಣಂ ಅಸ್ಯ ಅಂಗ ಅಂತ. ಪರಮಾತ್ಮ ಹೇಮ ಅಂತಂದರೆ ಬಂಗಾರ, ಆ ಬಂಗಾರದ ಅಂಗವನ್ನು ಉಳ್ಳವನು. ನಾವು ನಿತ್ಯದಲ್ಲಿ ಮಾಡುವ ಗಾಯತ್ರಿ ಧ್ಯಾನದಲ್ಲಿ ಹೇಳುತ್ತೇವಲ್ಲ, ಹಿರಣ್ಮಯ ವಪುಹು, ಪರಮಾತ್ಮ ಹಿರಣ್ಮಯ ವಪುಹು ಅಂತ. ಬಂಗಾರಮಯವಾದ ಶರೀರವನ್ನು ತನುವನ್ನು ಉಳ್ಳ ಪರಮಾತ್ಮ. ಅಂತಹ ಪರಮಾತ್ಮ ಹೇಮಾಂಗ ಅಂತ ಅನ್ನಿಸಿಕೊಳ್ಳುತ್ತಾನೆ. ವರಾಂಗ, ವರಾಣಿ ಉತ್ತಮಾನಿ ಅಂಗಾನಿ ಯಸ್ಯ ಸಹ ವರಾಂಗ. ಅತ್ಯುತ್ತಮವಾದ ವರ ಅಂದರೆ ಶ್ರೇಷ್ಠವಾದ ಅತ್ಯುತ್ತಮವಾದ ಅಂಗಗಳನ್ನು ಉಳ್ಳವನು ಪರಮಾತ್ಮ. ಆದ್ದರಿಂದ ವರಾಂಗ. ಭಗವಂತನ ಅಂಗಗಳು ಯಾವುದು ನಶಿಸಿ ಹೋಗುವಂತಹದ್ದಲ್ಲ, ಪರಮೋತ್ಕೃಷ್ಟವಾದದ್ದು. ಆದ್ದರಿಂದ ಪರಮಾತ್ಮನನ್ನು ವರಾಂಗ ಅಂತ ಕರೀತಾರೆ. ಚಂದನಾಂಗದಿ, ಭಗವಂತ ಚಂದನಂ ಅಂಗದೋ ಬಾಹುಭೂಷಣಂ ಚ ಅಸ್ಯ ಅಸ್ತಿ ಇತಿ ಚಂದನಾಂಗದಿ. ಗಂಧವನ್ನು ಹಚ್ಚಿಕೊಂಡಂತಹ ಅಂಗಗಳನ್ನು ಉಳ್ಳವನು. ಇದು ಒಂದು ಅರ್ಥವಾದರೆ, ಪರಮಾತ್ಮ ಚಂದನಂ ಪೂಜಾ ಸಾಮಗ್ರಿಗಳಲ್ಲಿ ಎಲ್ಲ ತಾನೇ ಇದ್ದು ಅವುಗಳನ್ನು ಸ್ವೀಕಾರ ಮಾಡುತ್ತಾನೆ ಅಂತ. ವಿಶೇಷವಾಗಿ ತುಳಸಿ, ಗಂಧದಿಂದ ಉಪಲಕ್ಷಿತವಾಗಿ ತುಳಸಿ ಅಂತ ತಿಳಿದುಕೊಳ್ಳೋಣ. ಪರಮಾತ್ಮ ಎಲ್ಲ ತರಹದ ಹೂವುಗಳನ್ನು ತಂದು ಇರಿಸಿದಾಗಲೂ ಆ ತುಳಸಿಯನ್ನು ತೆಗೆದುಕೊಂಡು ಆಘ್ರಾಣ ಮಾಡಿ ಅದನ್ನು ಲಕ್ಷ್ಮೀದೇವಿಗೆ ಕೊಡುತ್ತಾನೆ ಅಂತ ನಾವು ಶಾಸ್ತ್ರದಲ್ಲಿ ಕೇಳುತ್ತೇವೆ. ಅಷ್ಟು ಆ ಗಂಧದಿಂದ ಕೂಡಿದ ತುಳಸಿಯ ಮೇಲೆ ಪರಮಾತ್ಮನಿಗೆ ಪ್ರೀತಿ. ಹಾಗೆ ಚಂದನ ಅಂತಂದರೆ ತುಳಸಿಯಿಂದ, ಚಂದನದಿಂದ ಉಪಲಕ್ಷಿತವಾಗಿ ತುಳಸಿ ಮೊದಲಾದ ಪೂಜಾ ಸಾಧನಗಳು ಅಂತ ಇಟ್ಟುಕೊಂಡ್ರೆ ಅವುಗಳನ್ನು ಉಳ್ಳವನು ಚಂದನ, ಅದು ಭಗವಂತ. ಮತ್ತು ಅಂಗದ, ಅದು ವಾಲಿಯ ಮಗ ಅಂಗದ. ಅವನ ಮೇಲೆ ಪ್ರೀತಿಯನ್ನು ತೋರಿಸಿ ಅವನಲ್ಲಿ ತಾನು ಇದ್ದ. ಚಂದ್ರನ ಅವತಾರ ಅಂಗದ. ಹೀಗಾಗಿ ಆ ಚಂದ್ರನಲ್ಲಿ, ಅಂಗದನಲ್ಲಿ ವಿಶೇಷವಾಗಿ ತಾನಿದ್ದು ತನ್ನ ಭಕ್ತ ಆದ್ದರಿಂದ ಅವನ ಮೇಲೆ ಕರುಣೆಯನ್ನು ತೋರಿಸಿ ಅವನನ್ನು
ತನ್ನವ ಅಂತ ಅನ್ನಿಸಿಕೊಂಡಂಥವನು. ಸೊ ಅಸ್ಯ ಅಸ್ತಿ ಇತಿ ಅಂಗದಿ ಚಂದನಶ್ಚ ಅಸೌ ಅಂಗದಿ ಚಂದನಾಂಗದಿ ಎನ್ನುವ ತುಂಬ ವಿಶೇಷವಾದ ಒಂದು ಅರ್ಥವನ್ನು ಸತ್ಯಸಂಧ ತೀರ್ಥರು ನಮಗೆ ತಿಳಿಸ್ತಾರೆ. ಮುಂದೆ ವೀರಃ ವೀರಾನ್ ಹಂತೀತಿ ವೀರಃ. ಭಗವಂತ ಅನೇಕ ವೀರ ಮಹಾಮಹಾವೀರರೆಲ್ಲರನ್ನ ಸಂಹಾರ ಮಾಡಿದ್ದಾನೆ. ಜರಾಸಂಧನೇನು ಸಾಮಾನ್ಯ ವೀರನ? ರಾವಣ ಕುಂಭಕರ್ಣರು, ಶಿಶುಪಾಲ ದಂತವಕ್ರರು, ಜರಾಸಂಧಾದಿ ರಾಕ್ಷಸರು ಇವರೇನು ಸಾಮಾನ್ಯರ? ಮಹಾಮಹಾವೀರರು. ಇವರೆಲ್ಲರನ್ನ ತಾನು ಪರಮಾತ್ಮ ಸಂಹಾರ ಮಾಡುತ್ತಾನೆ. ಆದ್ದರಿಂದ ವೀರಃ. ವಿಷಮಃ. ವಿಶೇಷವಾಗಿ ಈ ವಿಜಯದಶಮಿಯ ದಿನ ಭಗವಂತನ 1000 ನಾಮಗಳ ಪಟ್ಟಿಯಲ್ಲಿ 750ನೆಯ ಒಂದು ನಾಮ ಇವತ್ತು ಅದರ ಚಿಂತನೆಯನ್ನು ಮಾಡುತ್ತಾ ಇದ್ದೇವೆ. ಆ ಹೆಸರೇ ವಿಷಮಃ ಅಂತ. ತುಂಬ ವಿಶೇಷವಾದ ಅರ್ಥವನ್ನು ಇದಕ್ಕೆ ಸತ್ಯಸಂಧ ತೀರ್ಥರು ತಿಳಿಸ್ತಾರೆ. ವಿಷಂ ಮೀನಾತಿ ಹಂತಿ ಇತಿ ವಿಷಮಃ. ರುದ್ರದೇವರು ಪಾನ ಮಾಡಿದಂತಹ ವಿಷ, ನಾವು ಸಮುದ್ರ ಮಂಥನದ ಸಂದರ್ಭದಲ್ಲಿ ಅಲ್ಲಿ ಬರುವ ವಿಷವನ್ನು ಮೊದಲಿಗೆ ರುದ್ರದೇವರು ಕುಡಿದರು. ನೀಲಕಂಠ ಅಂತ ಅನ್ನಿಸಿಕೊಂಡ್ರು, ವಿಷಕಂಠ ಅಂತ ಅನ್ನಿಸಿಕೊಂಡ್ರು ಅಂತ ಕೇಳುತ್ತೇವಲ್ಲ. ಆ ರುದ್ರದೇವರು ಪಾನ ಮಾಡಿದ ವಿಷ ಅದು ಕಂಠದಲ್ಲಿಯೇ ಉಳಿಯುವಂತೆ, ಅದರ ಶಕ್ತಿ ಮುಂದೆ ಹೋಗದೆ ರುದ್ರದೇವರಿಗೇನೂ ಆಗದಂತೆ ಮಾಡಲಿಕ್ಕೆ ರುದ್ರದೇವರು ಭಗವಂತನ ನಾಮಸ್ಮರಣವನ್ನು ಮಾಡಿದರು ಅಂತ ಕೇಳುತ್ತೇವೆ. ಹೀಗಾಗಿ ಸ್ವನಾಮಸ್ಮರಣೇನ ರುದ್ರಪೀತಂ ವಿಷಂ ಮೀನಾತಿ ಇತಿ ವಿಷಮಃ. ತನ್ನ ನಾಮಸ್ಮರಣವನ್ನು ಮಾಡಿದಂತಹ ರುದ್ರದೇವರಿಗೆ ಅವರು ಕುಡಿದ ವಿಷದ ಬಾಧೆಯಾಗದಂತೆ ಅದನ್ನು ಮೀನಾತಿ, ಅದರ ಶಕ್ತಿಯನ್ನು ಕುಂದಿಸಿಬಿಟ್ಟ, ವಿಷದ ಶಕ್ತಿಯನ್ನು ಇಲ್ಲದಂತೆ ಮಾಡಿದ. ಆದ್ದರಿಂದ ಪರಮಾತ್ಮನನ್ನು ವಿಷಮಃ ಅಂತ ಕರೀತಾರೆ. ಶೂನ್ಯ. ಪರಮಾತ್ಮ ಶೂನ್ಯ ಅಂತ ಅನ್ನಿಸಿಕೊಳ್ಳುತ್ತಾನೆ. ಬೌದ್ಧರು ಪರಮಾತ್ಮನನ್ನು ಶೂನ್ಯ ಅಂತ ಕರೀತಾರೆ, ಜಗತ್ತನ್ನು ಶೂನ್ಯ ಅಂತ ಕರೀತಾರೆ. ಆ ಶೂನ್ಯ ಅದು ಭಗವಂತನ ಅರ್ಥವಲ್ಲ, ಇದು ಜಗತ್ತು ಶೂನ್ಯವಾಗಿದೆ ಅಂತ ಅವರ ವಾದ. ಇಲ್ಲಿ ಹೇಳ್ತಾ ಇರುವಂತಹ ಶೂನ್ಯ ಶಮೂನಂ ಕುರುತೆ ವಿಷ್ಣು ಸ್ಮೃತಿಯ ವಾಕ್ಯ ಇದೆ. ದುಷ್ಟರಲ್ಲಿ ಇರುವ ಶಂ ಅಂದರೆ ಸುಖ. ಕೆಲವೊಮ್ಮೆ ದುಷ್ಟರಿಗೂ ಅಚಾನಕ್ಕಾಗಿ ಸುಖ ಸಿಕ್ಕಿರುತ್ತದೆ, ಐಶ್ವರ್ಯ ಸಿಕ್ಕಿರುತ್ತದೆ, ಸಂಪತ್ತು ಸಿಕ್ಕಿರುತ್ತದೆ. ಅವರಲ್ಲಿರುವ ಮಂಗಲಕರವಾದ ಸುಖ, ಸಂಪತ್ತು, ಐಶ್ವರ್ಯ, ಸಮೃದ್ಧಿ, ಶ್ರೀಮಂತಿಕೆ ಇವುಗಳನ್ನು ಊನತ್ವಂ ಯಾಪಯತಿ. ಅವುಗಳಿಗೆ ಊನ ಅಂದರೆ ಅವುಗಳ ಕಳೆಯನ್ನು ಕುಂದಿಸಿ ಕೆಳ ಮಾಡುತ್ತಾನೆ. ಆದ್ದರಿಂದ ಭಗವಂತನನ್ನು ಶೂನ್ಯ ಅಂತ ಕರೀತಾರೆ. ಘೃತಾಶೀಹಿ. ಘೃತಾಶಿ ಅಂತಂದರೆ ಹೋಮಕ್ಕೆ ನಾವು ಬಳಸುವಂತಹ ಹವಿಸ್ಸನ್ನು ಹಾಕಲಿಕ್ಕೆ ಇಡುವಂತಹ ಘೃತ. ಭಗವಂತ ವಿಶೇಷವಾಗಿ ಹವಿಸ್ಸನ್ನು ಘೃತಾಪ್ತವಾಗಿ ಎಲ್ಲ ಹವಿಸ್ಸುಗಳನ್ನು ಸ್ವೀಕಾರ ಮಾಡುತ್ತಾನೆ ಅಂತ ನಾವು ಕೇಳುತ್ತೇವೆ. ತುಪ್ಪ ಅದು ತುಂಬ ಶ್ರೇಷ್ಠವಾಗಿ ಹೋಮಕ್ಕೆ ಬೇಕಾಗುವ ಸಾಮಗ್ರಿ. ಹೋಮದಲ್ಲಿ ಘೃತರೂಪವಾಗಿ ಹಾಕುವ ಹವಿಸ್ಸನ್ನು ಪರಮಾತ್ಮ ಸಜ್ಜನರ ಉದ್ಧಾರಕ್ಕಾಗಿ ಬಯಸ್ತಾನೆ, ಆಶಿಸುತ್ತಾನೆ. ಆದ್ದರಿಂದ ಘೃತಾಶೀಹಿ ಇದು ಪರಮಾತ್ಮನ ಹೆಸರು. ಅಚಲಃ ನ ಚಲತಿ ಇತಿ ಅಚಲಃ. ಪರಮಾತ್ಮ ಎಲ್ಲ ಕಡೆಗೆ ಸಂಚಾರ ಮಾಡಿದರು. ಎಷ್ಟು ವಿಚಿತ್ರವಾಗಿದೆ ನೋಡಿ. ಮುಂದೆ ಚಲಹ ಅಂತ ಬರುತ್ತದೆ, ಇಲ್ಲಿ ಅಚಲಹ. ಪರಮಾತ್ಮ ಒಂದೇ ಕಡೆಗೂ ಇರಬಲ್ಲ, ಇರ್ತಾನೆ, ಎಲ್ಲ ಕಡೆಗೂ ಸಂಚಾರನೂ ಮಾಡುತ್ತಾನೆ. ಇದು ವಿಚಿತ್ರ. ಇದು ಮನುಷ್ಯ ಸಹಜವಾಗಿ ಸಾಧ್ಯವಾಗದೇ ಇರುವ ಕಾರ್ಯ. ಮಾನವರಿಂದ ಇದು ಸಾಧ್ಯವಾಗುವುದಿಲ್ಲ.
ಮಾನವರು ಒಂದು ಕಡೆಗೆ ಇದ್ದಾರಂತಂದರೆ ಉಳಿದ ಕಡೆಗೆ ಅವರು ಇರುವುದಿಲ್ಲ ಅಂತನ್ನೋದು ಇದು ಅಂಡರ್ಸ್ಟುಡ್. ಆದರೆ ಪರಮಾತ್ಮ ಒಂದೇ ಕಡೆಗೆ ಅಚಲನಾಗಿಯೂ ಇರಬಲ್ಲ, ಎಲ್ಲ ಕಡೆಗೆ ಚಲನ ಮಾಡುತ್ತಾನೆ, ಏಕಕಾಲಕ್ಕೆ ಇರಬಲ್ಲ. ಹೀಗಾಗಿ ಅಚಲಃ ಚಲಃ ಇವೆರಡೂ ಪರಮಾತ್ಮನ ವಿರೋಧಾಭಾಸ. ಆದರೆ ಪರಮಾತ್ಮನ ವಿಶಿಷ್ಟವಾದ ಗುಣಗಳಲ್ಲಿ ಇದು ಒಂದು ಅಂತ ತಿಳಿಸ್ತಾ ಪರಮಾತ್ಮ ಎಲ್ಲ ಕಡೆಗೆ ಇರ್ತಾನೆ, ಒಂದೇ ಕಡೆಗೆ ನಿಶ್ಚಲವಾಗಿಯೂ ಇರ್ತಾನೆ. ಆದ್ದರಿಂದ ಪರಮಾತ್ಮ ಚಲಿಸುವ ಸಕಲ ವಸ್ತುಗಳಲ್ಲಿ, ಅಚಲವಾದ ಗುಡ್ಡ ಪರ್ವತಗಳಲ್ಲಿ ಎಲ್ಲ ಕಡೆಗೂ ಇರುವ ನಿಶ್ಚಲನೂ ಚಲನೂ ಆಗಿರುವಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.